ಅವಾಗ ನೀವು ಕಬಡ್ಡಿ ಪ್ಲೇಯರ್ ಆಗಿದ್ರಿ? ಹೌದು, ನಾನು ಕಬಡ್ಡಿ ಸುಮಾರು 20 ವರ್ಷ ಕಬಡ್ಡಿ ಆಡಿದ್ದೀನಿ. ಓಹೋ. ನಾನು ಬೆಂಗಳೂರು ಯೂನಿವರ್ಸಿಟಿ 2 ಬಾರಿ ಬೆಂಗಳೂರು ಯೂನಿವರ್ಸಿಟಿಯ ಪ್ಲೇಯರ್ ಆಗಿದ್ದೆ. ನಾನು ಕ್ಯಾಪ್ಟನ್ ಆಗಿದ್ದೆ, ಬೆಂಗಳೂರು ಯೂನಿವರ್ಸಿಟಿ ಕ್ಯಾಪ್ಟನ್ ಆಗಿದ್ದೆ. ರಾಜ್ಯ ಮಟ್ಟದ ಒಂದು 100 ಟೂರ್ನಮೆಂಟನ್ನು ಭಾಗವಹಿಸಿದ್ದೀನಿ. ನನ್ನ 18-19ನೇ ವರ್ಷಕ್ಕೆ ನಾನು ಮಧ್ಯಪ್ರದೇಶದ ಬಿರಾನ್ಪುರ್ ಅಂತ ಇದೆ, ಅಲ್ಲಿ ಕಬಡ್ಡಿ ಆಲ್ ಇಂಡಿಯಾ ಟೂರ್ನಮೆಂಟ್ಗೆ ಹೋಗಿ ಅಲ್ಲಿ ಗೋಲ್ಡ್ ಮೆಡಲಿಸ್ಟ್ ಆಗಿದ್ದೆ ನಾನು. ಓಕೆ. ನಾಗ್ಪುರದಲ್ಲಿ ಹೋಗಿದ್ದೀನಿ, ತಮಿಳ್ನಾಡಿಗೆ ಹೋಗಿದ್ದೀನಿ, ಭಾಳಷ್ಟು ರಾಜ್ಯಗಳಲ್ಲಿ ಸಣ್ಣ ವಯಸ್ಸಲ್ಲೇ ಒಂದು 18-20 ವರ್ಷದಲ್ಲೇ ನಾನು ಬೇರೆ ಬೇರೆ ರಾಜ್ಯಕ್ಕೆ ಹೋಗಿ. ರೈಡರ್ ಅಥವಾ ರೈಡರ್? ನಾನು ರೈಡರ್, ಬೆಸ್ಟ್ ರೈಡರ್ ಅಂತ ನನಗೆ ಮಧ್ಯಪ್ರದೇಶದಲ್ಲಿ ಗೋಲ್ಡ್ ಮೆಡಲ್ ಕೊಟ್ಟಿದ್ರು ಆ ವಯಸ್ಸಲ್ಲಿ ನನಗೆ. ಸೊ ಅದೆಲ್ಲ ಒಂದು ಸವಿ ನೆನಪಷ್ಟೇ. ನಾನು ರೈಲಲ್ಲಿ ಹೋಗ್ತಾ ಇದ್ದಿದ್ದು ಅವತ್ತು. ಈಗಿನ ಥರ ನಮಗೆಲ್ಲ AC ಗೀಸಿ ಇರಲಿಲ್ಲ. ಜನರಲ್ ಕಂಪಾರ್ಟ್ಮೆಂಟಲ್ಲಿ ಸರ್ಕಾರದ ಒಂದು ಸಬ್ಸಿಡಿಯಲ್ಲಿ ನಾವೆಲ್ಲ ಹೋಗ್ತಾ ಇದ್ದೀರಿ ನಾವು. ಅದರ ಖುಷಿನೇ ಬೇರೆ, ಆ ಸಂತೋಷನೇ ಬೇರೆ. ದಿನಕ್ಕೆ ಒಂದು 4-5 ಅವರ್ ಕಬಡ್ಡಿ ಆಡ್ತಾ ಇದ್ದೆ ನಾನು. ಟ್ರೈನಿಂಗು ತಗೊಂಡು ಆಡ್ತಾ ಇದ್ದೆ. ಕಾಲೇಜಲ್ಲಿ ನಿಮಗೆ ಈ ರಾಜಕೀಯದ ಕಡೆಗಿದ್ದ ಅವಾಗಲೇ ABVP ಅಲ್ಲಿ ನೀವು ಬಹುಶಃ ಅವಾಗಲೇ ಇದ್ರಿ ನೀವು? ABVP ಇದ್ದೆ ಪ್ರಾರಂಭದಲ್ಲಿ, ಕಾಲೇಜ್ ಡೇಸಲ್ಲಿ ABVP ಇದ್ದೆ. ABVPಗಿಂತ RSS ಅಲ್ಲಿ ಜಾಸ್ತಿ ಇದ್ದು. ಅದು ABVP ವಿಂಗ್ ಅಷ್ಟೇ, ಅದು ಹೌದೌದು, ಸ್ಟೂಡೆಂಟ್ ವಿಂಗು. ನಾನು ಒರಿಜಿನಲಿ RSS ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ನಾನು ಸಂಘದ ಶಾಖೆ ಇರ್ಬೋದು, ಮುಖ್ಯ ಶಿಕ್ಷಕ ಆಗಿದ್ದೀನಿ. ವಿಸ್ತಾರಕ್ಕಾಗಿ ಅಂದರೆ, ವಿಸ್ತಾರಕ್ಕೆ ನಮ್ಮದು OTC ಅಂತ ಬರುತ್ತೆ. ಅದು ಅಂದರೆ OTC ಅಂದರೆ ಅದೊಂದು ಗ್ರೇಡ್. ಅದು ಅಂದರೆ 22 ದಿನ ಒಂದೇ ಕಡೆ ಇರಬೇಕು ನಾವು. ಅಲ್ಲಿ ನಮ್ಗೆ ಟ್ರೈನಿಂಗ್ ಆಗುತ್ತೆ. ನಂದು ಚೆನ್ನೈನಹಳ್ಳಿಯಲ್ಲಿ ಟ್ರೈನಿಂಗ್ ಆಯಿತು ನಂದು. ಅದಾದಮೇಲೆ 1 ವರ್ಷ ನಾನು ವಿಸ್ತಾರಕ್ಕಾಗಿ ಕೆಲಸ ಮಾಡಬೇಕು. ಅದು ಒಂಥರ ರೂಲ್ ಆಗ. ನಾನು ಹೋಗಿ ಒಂದು ಹೊಸ ಶಾಖೆಯನ್ನು ಪ್ರಾರಂಭ ಮಾಡಬೇಕು. ನಾನು ಅಜೇಯ ಅಂತ ಒಂದು ಶಾಖೆಯನ್ನು HMTಯಲ್ಲಿ ಪ್ರಾರಂಭ ಮಾಡಿ. ಅಶೋಕ ಅಜೇಯ ಅಂತ ಹೇಳಿ, ಅದೇ ಸ್ವಾತಂತ್ರ್ಯ ಹೋರಾಟಗಾರರು ಇದ್ರಲ್ಲ, ಕ್ರಾಂತಿಕಾರಿ ಅಜೇಯ, ಅವರ ಹೆಸರಲ್ಲಿ ಒಂದು ಶಾಖೆನೂ ಕೂಡ ಪ್ರಾರಂಭ ಮಾಡಿದ್ದೀನಿ. ಅಲ್ಲಿಂದ ನನ್ನ ಅಂದರೆ ರಾಜಕೀಯ ಅಂದರೆ ನಮ್ಮ ಮನೆಯಲ್ಲಿ ನಮ್ಮ ತಂದೆಯವರಿಗೆ ಇದು ಇಷ್ಟ ಇರ್ತಾ ಇರಲಿಲ್ಲ. ಅವ್ರಿಗೇನು ನನ್ನ ಮಗ, ಅವ್ರು ಭಾಳ ಆಸೆ ಪಟ್ಟಿದ್ದು ನಾನು ಇಂಜಿನಿಯರ್ ಆಗಬೇಕು ಅಂತ. ನನ್ನ ಕರ್ಕೊಂಡೋಗಿ ನನಗೆ ಇಲ್ಲೊಂದು ಆಚಾರ್ಯ ಕಾಲೇಜ್ ಇತ್ತು ಬಸವನಗುಡಿಯಲ್ಲಿ. ಅವಾಗ ಒಬ್ಬ ಮಿನಿಸ್ಟ್ರ್ ರೆಕಮೆಂಡೇಶನ್ ತೊಗೊಂಡೋಗಿ ನಾನು ಸೇರಕ್ಕೆ ಹೋಗಿದ್ದೆ. ಅಲ್ಲಿ ಆಚಾರ್ಯ ಕಾಲೇಜ್ಗೆ ಹೋದಾಗ ಅವಾಗೇ ನನ್ನ ಹತ್ರ 3,000 ರೂಪಾಯಿ ಕೇಳಿದ್ರು ಡೊನೇಷನ್. 3,000 ರೂಪಾಯಿ ಡೊನೇಷನ್ ಕೇಳಿದ್ದೆ, ಬಿಟ್ಬಿಟ್ಟು ಮತ್ತೆ ನಾನು ವಿವಿಪುರಂ ಕಾಲೇಜಲ್ಲಿ BScಗೆ PUC BSc PCMB ಸೈನ್ಸ್ ಸ್ಟೂಡೆಂಟ್ ನಾನು. ಫಿಸಿಕ್ಸು, ಮ್ಯಾಥ್ಸು, ಕೆಮಿಸ್ಟ್ರಿ ಸೈನ್ಸ್ ಸ್ಟೂಡೆಂಟ್ ಮಾಡಿದೆ. ಅದಾದಮೇಲೆ 1 ಇಯರ್ ನಾನು ಲಾನು ಕೂಡ ಮಾಡಿದೆ. ಲಾ ಮಾಡೋ ಟೈಮಲ್ಲಿ ನಮ್ಮ ತಂದೆಯವರು ತೀರೋದ್ರು ಹಾರ್ಟ್ ಅಟ್ಯಾಕ್ ಆಗಿ. ವಿಧಿ ಇಲ್ದಿರ ನಾನು ಒಬ್ಬನೇ ಮಗ ಇಲ್ದಿದ್ದರಿಂದ ವಿಧಿ ಇಲ್ದಿರ ನಾನು ವಾಪಸ್ಸು ಬಿಸ್ನೆಸ್ಗೆ ಬರಬೇಕಾಯ್ತು ಅಷ್ಟೆ. ಈ RSS ಅಲ್ಲಿ ಇದ್ದ ಕಾರಣದಿಂದ ಬಹುಶಃ ಆರಂಭದಲ್ಲಿ ನಿಮಗೆ ನಿಮ್ಮ ಹೊರಗಿನ ಆಕ್ಟಿವಿಟೀಸ್ ಬಗ್ಗೆ ಜಾಸ್ತಿ ಕಂಟ್ರೋಲ್ ಬಹುಶಃ ಮನೆ ಕಡೆಯಿಂದ ಇದ್ದಿರಲಿಕ್ಕಿಲ್ಲ. ಮನೆ ವಿರೋಧ ಇತ್ತು, ಮನೆಯಲ್ಲಿ ಪೂರ್ತಿ ವಿರೋಧ. ಅಂದರೆ ನಾನು ಅವಾಗ ನನಗೆ ಸುಮಾರು 17-18 ವರ್ಷ ಇರಬೇಕು ನನಗೆ. ಆ ಸಂದರ್ಭದಲ್ಲಿ ನಾನು ಜೈಲಿಗೆ ಎಮರ್ಜೆನ್ಸಿ ಬಂತು. RSS ಅಲ್ಲಿ ಏನು ಅದು ಅವತ್ತೆಲ್ಲ ಭೂಗತರಾಗಿದ್ರು, ಪೂರ್ತಿ ಭೂಗತ. ಮನೆ ಎಲ್ಲ ಪೂರ್ತಿ, ನಮ್ಮ ಮನೆ ಫ್ಯಾಮಿಲಿ ಪೂರ್ತಿ, ನಮ್ಮ ಚಿಕ್ಕಪ್ಪ ಎಲ್ಲ ಭೂಗತರಾಗಿದ್ರು ಅವಾಗ. ಸೊ ನಾನು ಕರೆದ್ಬಿಟ್ಟು ಒಂದು ಕಡೆ ನಿಲ್ಲಿಸಿ ಒಂದು 5 ಜನ ಕಾಲೇಜ್ ಸ್ಟೂಡೆಂಟು, ನಾನು ಮತ್ತು ಮಲ್ಲೇಶ್ವರದವರು 1-2 ಜನ, ಮತ್ತು ಜಾಲಹಳ್ಳಿಯವರು 3 ಜನ ಕಳಿಸಿ ನಿಲ್ಲಿಸಿ ಪ್ರಮಾಣ ಮಾಡು ಅಂದರು. ನಾವು ಸಣ್ಣ ವಯಸ್ಸು, ನಮಗೂ ಏನು ಗೊತ್ತಿಲ್ಲ, ಕೈ ಎತ್ತಿದ್ರಿ. ಅವರು ಹೇಳಿದ್ರು ಸಂಘದಲ್ಲಿ, ನಾನು ದೇಶಕ್ಕೋಸ್ಕರ ಈ ಎಮರ್ಜೆನ್ಸಿ ಕರಾಳ ಕಾಯ್ದೆ ವಿರುದ್ಧ, ನಾನು ಇಂದಿರಾ ಗಾಂಧಿ ವಿರುದ್ಧ ಹೋರಾಟ ಮಾಡ್ತೀನಿ ಅಂತ ಪ್ರಮಾಣ ಮಾಡು ಅಂದರು. ಪ್ರಮಾಣ ಮಾಡಿಬಿಟ್ರಿ, ಹೊರಡಿ ಅಂದರು, ಹೊರಟ್ಬಿಟ್ಟೆ. ಸೊ ಆಮೇಲೆ 2 ದಿನ ಬಿಟ್ಟು ನನಗೆ ಹೇಳಿದ್ರು, ನೀನು ಹೋಗಿ ಸರ್ಕಲಲ್ಲಿ, ಇಂಥ ಸರ್ಕಲ್ಲು ಅಲ್ಲಿ ಎಲ್ಲ ಕಾಲೇಜ್ ಸ್ಟೂಡೆಂಟ್ ಅಲ್ಲಿ ಸೇರೋಕ್ಕೂ ಬಿಡ್ತಾ ಇರಲಿಲ್ಲ, ಒಬ್ಬೊಬ್ಬರೇ ಬರ್ತಾರೆ, ಅವ್ರು ಬರೋವರೆಗೂ ಸುಮ್ಮನೆ ಇರು, ಒಂದೇ ಸರಿ ಪಾಂಪ್ಲೆಟ್ ತಗೊಂಡು ಎರಚಿ ಧಿಕ್ಕಾರ ಕೂಗು ಅಂದು. ಹೋಗಿ ಧಿಕ್ಕಾರ ಕೂಗಿದೆ, ಕರ್ಕೊಂಡೋಗಿ ಸೀದಾ ಯಶವಂತಪುರ ಸ್ಟೇಷನಲ್ಲಿ ನಮ್ಮನ್ನು ಚೆಂದಾಗಿ ಬಾರಿಸಿದ್ರು. ಆಮೇಲೆ ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ ತಂದು ನಮ್ಮ ಹೆಬ್ಬೆಟ್ಟು. ಅಂದರೆ ಮಿನಿಸ್ಟರ್ ಬಂದಾಗ ಈ ರೀತಿಯಾಗಿ ಪಾಂಪ್ಲೆಟ್ ಇರಿಸಬೇಕಿತ್ತ? ಹೆಂಗೆ? ಇಲ್ಲ, ಅದು ಇರಲಿಲ್ಲ. ಅದು ನಮ್ಗೆ ಎಮರ್ಜೆನ್ಸಿ ವಿರುದ್ಧ ನಿಮ್ದೊಂದು ಸಡನ್ ಆಗಿ ಸರ್ಕಾರ ಬಂದು ಬಸ್ಗಳೆಲ್ಲ ಹೊಡ್ತಾ ಟ್ರಾಫಿಕ್ ನಿಲ್ಲಿಸಿ ಅದನ್ನ ಪಾಂಪ್ಲೆಟ್ ತಗೊಂಡು ಎಲ್ಲ ಬಸ್ಗಳೊಳಗಡೆ ಹಾಕ್ಬೇಕು ಅಂತ. ಕರಪತ್ರ ಹಾಕೋದೂ ದೊಡ್ಡ ಕಥೆ ಇತ್ತು ಅದು. ಹೌದು.
ಆ ಕರಪತ್ರ ಎಸೆದ ತಕ್ಷಣ ಪೊಲೀಸವ್ರಿಗೆ ಮೊದಲೇ ಗೊತ್ತಿತ್ತು. ನಾವು ಸುಮ್ಮನೆ ಹಾಗೆ ಏನು ಮಾಡ್ತಾ ಇರಲ್ಲ, ಮೊದಲೇ ಹೇಳಿ ಇಂಥ ಕಡೆ ಪ್ರತಿಭಟನೆ ಮಾಡ್ತೀರಿ ಅಂತ ಹೇಳಿನೇ ನಾವು ಮಾಡ್ತಾ ಇದ್ರಿ. ಓಕೆ. ಸೊ ಅಲ್ಲಿ ಮಾಡಿ ಅರೆಸ್ಟ್ ಆಗಿ. ಅವಾಗ ನೀವು ಡಿಗ್ರಿ ಓದ್ತಿದ್ರ? ಇಲ್ಲ, ಪಿ ಯು ಸಿ ಇದ್ದೆ ನಾನು. ಪಿ ಯು ಸಿ ಸೆಕೆಂಡ್ ಇಯರೋ ಫಸ್ಟ್ ಇಯರೋ ಏನೋ ಇದ್ದೆ ನಾನು. ಫಸ್ಟ್ ಇಯರ್ ಅನ್ಸುತ್ತೆ. ಪಿ ಯು ಸಿಯಲ್ಲಿದ್ದೆ. ಅದಾದಮೇಲೆ ಒಂದು ತಿಂಗಳು ಜೈಲು. ನಮ್ಮ ಡೈರೆಕ್ಟ್ ಸೆಂಟ್ರಲ್ ಜೈಲ್ಗೆ ಡೈರೆಕ್ಟಾಗಿ ಇಲ್ಲಿ ಸೆಂಟ್ರಲ್ ಜೈಲು ನಮ್ಮ ಇದಿತ್ತಲ್ಲ ಈಗ ಫ್ರೀಡಮ್ ಪಾರ್ಕ್ ಅಲ್ಲಿಗೆ ಕರ್ಕೊಂಬಂದ್ರು. ಒಂದು ಕಂಬಳಿ, ಒಂದು ತಟ್ಟೆ, ಅಲ್ಯೂಮಿನಿಯಂ ತಟ್ಟೆ ಕೊಟ್ಟರು. ಒಳಕ್ಕೆ ನನ್ನಿಂದ ಇದ್ದವ್ರು ಹೇಳಿದ್ರು, ಬಲಗಾಲ ಇಟ್ಬೇಡ, ಎಡಗಾಲಿಟ್ಟು ಹೋಗು ಅಂದ್ರು. ಎಡಗಾಲಿಟ್ಟು ಒಳಗಡೆ ಹೋದ್ರಿ. ಅಲ್ಲೆಲ್ಲ ಇದ್ರು, ಅದ್ವಾನಿಯವರು ಎಲ್ಲ ಇದ್ರು. ಅದ್ವಾನಿಯವರು, ಬೇರೆ ಬೇರೆ ದೊಡ್ಡ ದೊಡ್ಡ ನಾಯಕರೆಲ್ಲನೂ ಕೂಡ ಇದ್ರು. ಅಲ್ಲಿ ಒಂದು ತಿಂಗಳಿದ್ದೆ ನಾನು. ಒಂದು ತಿಂಗಳು ನೀವಿದ್ದಾಗ ಅಡ್ವಾಣಿಯವರು ಇದ್ರು. ಅವ್ರಿಗೆ ಸಪ್ರೇಟ್ ಒಂದು ಬ್ಯಾರಕ್ ಕೊಟ್ಟಿದ್ರು ಎಂಟ್ರೆನ್ಸ್ ಅಲ್ಲೇ. ಅಲ್ಲಿತ್ತು. ಈಗಲೂ ನಾನು ಅಲ್ಲಿ ಹಾಗೆ ಮೇಂಟೈನ್, ನಾನು ಇದ್ದಂಥ ಬ್ಯಾರಕ್ನ ಹಾಗೆ ಎಲ್ಲ ಹೊಡೆದಾಕಿದ್ದಾರೆ. ನಾನು ಇದ್ದಂಥ ಬ್ಯಾರಕ್ನ ಹಾಗೆ ಉಳಿಸಿದ್ದೀನಿ. ಯಾಕಂದ್ರೆ ಅವಾಗ ನಾನು ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಇದ್ದೆ. ಅದಕ್ಕೆ ನಾನು ಫೋನ್ ಬಂತು, ಸರ್ ಹಿಂಗೆ ಹೊಡಿತಾ ಇದ್ರೆ ನಂದೊಂದು ಇದೆಯಪ್ಪ, ಅದು ನಂಗೆ ಬಿಟ್ಬಿಡಿ ಅಂತ. ಈಗಲೂ ಹಾಗೆ ಇದೆ ಆ ಬ್ಯಾರಕ್, ಹಾಗೆ ಒಂದು ಮಾಡೆಲ್ ಆಗಿ ಇಟ್ಟಿದ್ದೀರಿ ಅದನ್ನ. ನಾನು ಇದ್ದಿದ್ದಂಥ ಬ್ಯಾರಕ್. ಆ ಒಂದು ತಿಂಗಳು ಹೆಂಗಿತ್ತು ಅಶೋಕ್ ಅವರೇ? ಅವಾಗ ಅಲ್ಲಿ ನೀವು ಜೈಲು ಒಳಗಡೆ ಇದ್ದಂಥ ಅನುಭವಗಳನ್ನು ನೆನಪು ಮಾಡ್ಕೊಳ್ಳೋದಿದ್ರೆ ಆ ದಿವಸಗಳಲ್ಲಿ ಹೇಗಿತ್ತು? ಅಂದರೆ ಅಲ್ಲಿ ಬಹುತೇಕ ಎಲ್ಲರೂ ಕೂಡ ರಾಜಕೀಯ ನಾಯಕರುಗಳೇ ಅಲ್ಲಿ ಆವಾಗ ಜೈಲಲ್ಲಿ ಇದ್ದರು ಅಂತೇಳಿ. ಆ ಹಂತ ಹೇಗಿತ್ತು? ನೀವು ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾದಂಥ ಒಂದು ಮಾರ್ಗದರ್ಶನ ಸಿಗೋದಕ್ಕೆ ಅವಕಾಶ ಇತ್ತಾದರೂ? ನಮ್ಮ ಬ್ಯಾರಕ್ ಪೂರ್ತಿ ಎಲ್ಲ ಈ ಫ್ರೀಡಮ್ ಫೈಟರ್ಸ್ ಎಲ್ಲ ಇದ್ದರು. ಎಮರ್ಜೆನ್ಸಿಯಲ್ಲಿ ಅರೆಸ್ಟ್ ಆದ ನಮ್ಮ ಬ್ಯಾರಕ್ ಪೂರ್ತಿ. ಇದು ಬೇರೆ ಕ್ರಿಮಿನಲ್ಸ್ ಎಲ್ಲ ಇದ್ದರು, ಅವ್ರಿಗೆ ಸಪ್ರೇಟ್ ಬ್ಯಾರಕ್ ಹಾಕಿದ್ರು. ನಮ್ಗೆ ಸಪ್ರೇಟ್ ಬ್ಯಾರಕ್ಕು. ಒಂದು ಬ್ಯಾರಕಲ್ಲಿ ಸುಮಾರು 60-70 ಜನ ಇರ್ತಾ ಇದ್ರಿ. ಓಕೆ. ಮತ್ತೆ ಅಲ್ಲೇ ಮಲಗೋದೆಲ್ಲ ನೆಲದ ಮೇಲೆನೆ. ಈ ಕೆಳಗಡೆ ಇದು ಕಲ್ಲು ಹಾಕಿರೋರು, ಆ ಕಲ್ಲಿನ ಮೇಲೆ ಮಲಗಬೇಕಾಯ್ತು. ಏನು ದಿಂಬು ಇರಲಿಲ್ಲ. ಹೌದು. ಹಾಗೆ ಮಲಗೋದು. ದಿಂಬು ಒಂದೇ ಟಾಯ್ಲೆಟು. ಅಷ್ಟು ಜನಕ್ಕೆ ಒಂದೇ ಟಾಯ್ಲೆಟು. ಅದು ಓಪನ್ ಟಾಯ್ಲೆಟ್. ಅಂದ್ರೆ ಏನು ಗೋಡೆ ಗಿಡೆ ಬಾಗಿಲು ಗೀಗ್ಲಿ ಏನು ಅಲ್ಲೇ ಪಕ್ಕದಲ್ಲಿ ಹೋಗಿ ಅಷ್ಟೇ. ಒಂದೂವರೆ ಅಡಿ ಹೈಟದು ಒಂದು ಕಟ್ಟಡ ಇದು ಇರೋದು ಗೋಡೆ. ಉಳಿದಿದ್ದೆಲ್ಲ ಹಂಗೆ ಓಪನ್ ಆಗಿರೋದೆಲ್ಲ. ಅಂತ ಪರಿಸ್ಥಿತಿ ಅಲ್ಲೂ ಕೂಡ. ಮುದ್ದೆ ಕೊಡೋರು ಅಲ್ಲಿ. ತಿರ್ಗಿ ಸಾಮಾನ್ಯ ನಾವು ಬೆಳಗ್ಗೆ ಎದ್ದ ತಕ್ಷಣನೇ ಪ್ರೇಯರ್ ಮಾಡೋದು, ಯೋಗ ಮಾಡೋದು, ಕಬಡ್ಡಿ ಆಡೋದು. ಮಧ್ಯಾಹ್ನ ಆದ ತಕ್ಷಣ ಎಲ್ಲ ಯಾರ್ಯಾರು ದೊಡ್ಡ ದೊಡ್ಡ ಲೀಡರ್ಸ್ ಇರ್ತಾರೆ ಅವ್ರು ಬಂದು ಪ್ರವಚನ ಮಾಡೋರು. ಏನು ದೇಶಕ್ಕೋಸ್ಕರ ಏನು ನಡೀತಾ ಇದೆ, ಆಚೆ ಏನಾಗ್ತಾ ಇದೆ, ಇದೆಲ್ಲ ಮಾಡೋದು. ಅಂದ್ರೆ ದೇವೇಗೌಡರು ಆ ಟೈಮಲ್ಲಿ ದೇವೇಗೌಡರು ಇದ್ರು. ದೇವೇಗೌಡರು ಇದ್ರು. ನಾನು ಒಳಕೋದ್ಮೇಲೆ ಅವರು ದೇವೇಗೌಡರು ಬೇಲ್ ಮೇಲೆ ಏನೋ ರಿಲೀಸ್ ಆದ್ರು. ಅವರು ದೇವೇಗೌಡರು, ಮಳ್ಳೂರು ಆನಂದರಾವ್ ಅಂತ ಇದ್ರು, ರಾಮಚಂದ್ರೇಗೌಡರು ಇದ್ರು. ಸೊ ನಮ್ಮ ಜೊತೆ ಅದ್ವಾನಿಯವರು ಇದ್ರು ಪೂರ್ತಿ. ಅದ್ವಾನಿಯವ್ರ ಜೊತೆಗೆ ಅವಾಗ ಮಾತಾಡೋದಕ್ಕೆ ಏನಾದರೂ ಸಾಧ್ಯ? ಅದ್ವಾನಿಯವ್ರನ್ನ ಯಾರನ್ನೂ ಭೇಟಿ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಅವ್ರದ್ದು ಸಪ್ರೇಟ್ ಒಂದು ರೂಮ್ ಮಾಡಿ ಅವ್ರಿಗೆ ಇಟ್ಟಿದ್ರು. ಅವ್ರು ಯಾವುದು ಪ್ರವಚನಕ್ಕೆ ಬಿಡ್ತಾ ಇರಲಿಲ್ಲ ಅವ್ರನ್ನ ಮಾತಾಡೋಕ್ಕೆ. ಉಳಿದವರೆಲ್ಲ ಇದ್ರು ಇಲ್ಲಿ, MLCಗಳು ಯಾರ್ಯಾರು ಇದ್ರು ಅವತ್ತು, ಅವ್ರನ್ನೆಲ್ಲ ಬಿಡ್ತಾ ಇದ್ರು. ಅವ್ರು ಬಂದು ನಮಗೆ 1 ಗಂಟೆ 2 ಗಂಟೆ. ಆಗ ಕಮ್ಯುನಿಸ್ಟ್ ಪಾರ್ಟಿಯವರು, RSS ಅವರು, ಜನತಾ ಪಾರ್ಟಿಯವರು ಇವರೆಲ್ಲರೂ ಕೂಡ, ಅಂದ್ರೆ ಕಾಂಗ್ರೆಸ್ ಓನವರು ಎಲ್ಲರೂ ಕೂಡ, ಮುಸ್ಲಿಂ ಲೀಗು ನಮ್ಮ ಜೊತೆ, ಮುಸ್ಲಿಂ ಲೀಗ್ ಅವರು ಬಂದು ಭಾಷಣ ಮಾಡೋರು. ಮುಸ್ಲಿಂ ಲೀಗ್ ನಮ್ಮ ಜೊತೆ, ಮುಸ್ಲಿಂ ಕಮ್ಯುನಿಸ್ಟ್ ಸಂಸ್ಥಾ ಕಾಂಗ್ರೆಸ್. ಹೌದು, ವೀರೇಂದ್ರ ಪಾಟೀಲ್ ಇದ್ರಲ್ಲ. ಹೌದೌದು. ವೀರೇಂದ್ರ ಪಾಟೀಲ್ ನನ್ನ ತಮ್ಮನ ಜೊತೆ ಅರೆಸ್ಟ್ ಆದ್ರು. ರವಿ ಅಂದ್ಬಿಟ್ಟು ನನ್ನ ತಮ್ಮ ಇದ್ದ, ನಮ್ಮ ಚಿಕ್ಕಪ್ಪನ ಮಗ. ಅವನ ಜೊತೆ ವೀರೇಂದ್ರ ಪಾಟೀಲ್ ಅವರು ಮೈಸೂರು ಬ್ಯಾಂಕಲ್ಲಿ ಅರೆಸ್ಟ್ ಆದ್ರು. ಸೊ ವೀರೇಂದ್ರ ಪಾಟೀಲ್ ಅವರು ಎಲ್ಲ ಒಳ್ಳೆ ರಾಜಕಾರಣಿಗಳೆಲ್ಲರೂ ಕೂಡ ಆ ಸಂದರ್ಭದಲ್ಲಿ ಅಲ್ಲಿ ಇದ್ದರು, ಅವರೆಲ್ಲರೂ ಕೂಡ. ಅದಾದಮೇಲೆ ನಾನು 1 ತಿಂಗಳಾದಮೇಲೆ ನನಗೆ ಕೋರ್ಟಲ್ಲಿ ಬೇಲ್ ಮೂವ್ ಮಾಡಿದ್ರು. ಬೇಲ್ ಆಯಿತು ನಂದು. ಸೊ ನಾನು ಒಬ್ಬನೇ ಮಗ ಇದ್ದಿದ್ದರಿಂದ ಅಷ್ಟರಲ್ಲಿ ನಮ್ಮ ತಾಯಿ ಎಲ್ಲ ಸ್ವಲ್ಪ ಸೀರಿಯಸ್ ಆದರು. ನಮ್ಮನ್ನು ಬೇಲಾಗಿ ನನ್ನ ಬಿಡುಗಡೆ ಆದಮೇಲೆ ನಾನು ಮನೆಗೆ ಹೋದೆ. ಮನೆಗೆ ಆವಾಗ ಹಳ್ಳಿ ನಂದು ಪೂರ್ತಿ, ಜಾಲಹಳ್ಳಿ ಅಂದ್ರೆ ಪೂರ್ತಿ ಅಶ್ವತ್ಥಕಟ್ಟೆ, ಊರ್ ಬಾಗಿಲು ಎಲ್ಲ ಇತ್ತು. ಊರ್ ಬಾಗಿಲು ಮುಖಾಂತರನೇ ಒಳಗಡೆ ಹೋಗ್ಬೇಕಾಯ್ತು. ಹೋದೆ, ಊರವರೆಲ್ಲ ಸೇರಿದ್ರು. ನಮ್ಮ ಹಳ್ಳಿಗೆ ನೀನು ಕಳಂಕ ತಂದ್ಬಿಟ್ಟೆ, ಜೈಲಿಗೆ ಹೋಗಿದ್ದೆ. ಜೈಲು ಯಾರು ಅದುವರೆಗೂ ನಮ್ಮ ಹಳ್ಳಿಯಿಂದ ಒಬ್ಬರು ಜೈಲಿಗೆ ಹೋಗಿರಲಿಲ್ಲ. ಹೋಗಿಲ್ಲ. ಏನೇ ಇದ್ರು ಅಲ್ಲೇ ತೀರ್ಮಾನ ಆಗಾಯ್ತು. ಸೊ ಅಲ್ಲೆಲ್ಲ ಒಂದು ಚೀಮಾರಿ ಹಾಕಿದ್ರು. 1 ಗಂಟೆ ಚೀಮಾರಿ ಹಾಕಿ ನನ್ನ ಮನೆಗೆ ಕಳಿಸಿದ್ರು. ಮನೆಗೆ ಬಂದೆ. ನಮ್ಮ ತಂದೆ ಒಳಗಡೆ ಬರಬೇಡ ಅಂತೇಳಿ ಆಚೆ ಕೂತಿರ್ಸಿದ್ರು. ರೋಡಲ್ಲೇ ಕೂತಿದ್ದೆ ಸುಮಾರು 1 ಗಂಟೆ. ಆಮೇಲೆ ನಮ್ಮ ಅಕ್ಕಂದಿರೆಲ್ಲ ಊರಿಂದ ಬಂದು ಅಳಕ್ಕೆ ಶುರುವಾದರು. ಆಮೇಲೆ ನಮ್ಮ ತಂದೆ ಹಾಳಾಗೋಯ್ತು ಏನಾರು ಮಾಡ್ಕೊಳ್ಳಿ ಅಂತ ಆಚೆ ಹೊರಟೋದ್ರು.
ನಮ್ಮನ್ನು ರೋಡಲ್ಲೇ ಕೂತಿರ್ಸಿ ನನಗೆ ತಲೆ ಮೇಲೆಲ್ಲ ಸಗಣಿ ಹಾಕಿ ಓಕೆ, ಶುದ್ಧ ಮಾಡಿಸೋದು. ಶುದ್ಧ ಹಾಕಿ ನೀರು ಹಾಕಿ ಗಂಜಲ ಹಾಕಿ ಆಮೇಲೆ ಒಳಗಡೆ ಕರ್ಕೊಂಡ್ರು. ಒಳಗಡೆ ಹೋದವನು 3 ದಿನ ಆಚೆ ಬರಲಿಲ್ಲ ನಾನು. ಅಂದರೆ ಆ ಪರಿಸ್ಥಿತಿ ಅವತ್ತಿನ ಫ್ಯಾಮಿಲಿ ಸೆಂಟಿಮೆಂಟ್ ಅದು ಹಂಗಿರುತ್ತೆ. ಫ್ಯಾಮಿಲಿ ಸೆಂಟಿಮೆಂಟು ಮತ್ತು ಅಟ್ಮಾಸ್ಫಿಯರ್ ಹಾಗೆ ಇತ್ತು. ಹೌದು, ಅವ್ರಿಗೆ ಇದೆಲ್ಲ ಗೊತ್ತಿಲ್ಲ, ಸತ್ಯಾಗ್ರಹ ಅನ್ನೋದು ಇದು ಹಳ್ಳಿ ಜನಕ್ಕೆ ಏನೂ ಗೊತ್ತಿರಲಿಲ್ಲ. ಯಾಕೆ ಮಾಡಬೇಕು ಇದೆಲ್ಲ, ಜೈಲಿಗೆ ಹೋಗೋದೇ ಅಪರಾಧ ಅಂತ ಇದು. ಸೊ ಆ ಒಂದು ನಡೆ ನನ್ನ ರಾಜಕೀಯದ ಕಡೆ. ಅವಾಗ